ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಅವರೆಕಾಯಿ ಸೀಸನಲ್ಲಿ ಬಂಗಾರಪೇಟೆ ಶೈಲಿಯಲ್ಲಿ ಮಾಡುವಂಥ ವಿಶೇಷವಾದ ಮಸ್ಕಾಯಿ ಪಲ್ಯ, ಹಾಗೆ ಮಸ್ಕಾಯಿ ಸಾರು. ಅಕ್ಕಿ ರೊಟ್ಟಿ ಜೊತೆ ಈ ಪಲ್ಯ ಮತ್ತು ಅನ್ನದ ಜೊತೆ ಈ ತಿಳಿ ಸಾರು ತುಂಬಾ ರುಚಿಯಾಗಿರುತ್ತೆ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಮೊದಲಿಗೆ 1 ಕಪ್ಪಷ್ಟು ಕಡಲೆಕಾಯಿ ಬೀಜನ ರಾತ್ರಿನೇ ನೆನೆಸಿ ಇಟ್ಕೊತಾ ಇದ್ದೀನಿ. ಅಥವಾ ಮಾಡೋದಕ್ಕೆ ಒಂದು 5 ನಿಮಿಷ ಮುಂಚೆ ಬಿಸಿನೀರಲ್ಲಿ ನೆನೆಸಿದ್ರೆ ಕೂಡ ಕಡಲೆಕಾಯಿ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಈಗ ನೋಡಿ, ಇಲ್ಲಿ ನಾನು ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಹಾಗೆ 1/4 ಕಪ್ಪಷ್ಟು ಅವರೆಬೇಳೆ ಹಾಕ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಕಪ್ಪಷ್ಟು ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಳೆ ಕಾಳೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಲ್ತಿರೋ ಕಾಳು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ನೆನೆಸಿಟ್ಕೊಂಡಿರೋಂಥ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ಸುಮಾರು 1 ಕಪ್ಪಷ್ಟು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹೀಗೆ ಪೇಸ್ಟ್ ಕೂಡ ಮಾಡ್ಕೋಬೋದು ಅಥವಾ ಕಟ್ ಮಾಡಿ ಕೂಡ ಹಾಕೋಬೋದು. ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಈ ಬೇಳೆ ಮತ್ತು ಕಡಲೆಕಾಯಿ ಬೀಜ ಎಲ್ಲ ಮುಳುಗೋಷ್ಟು ನೀರು ಹಾಕ್ಕೊಂಡು 1 ವಿಷಲ್ ಈ ಕುಕ್ಕರ್ನ ಕೂಗಿಸ್ಕೋಬೇಕು. ನೋಡಿ, ಈಗ ಮುಳುಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಲಿಡ್ ಮುಚ್ಚಿ ವಿಷಲ್ ಹಾಕಿ 1 ವಿಷಲ್ ಕೂಗಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ಈಗ ತರಕಾರಿನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಎಳೆಯದಾಗಿರೋಂಥ ಒಂದು ಸಣ್ಣ ಸೌರೆಕಾಯಿ, ಹಾಗೆ 2 ಹೀರೆಕಾಯಿ, 1 ಸೀಮೆ ಬದನೆಕಾಯಿ, 1 ಹಿಡಿಗೆ ಆಗೋಷ್ಟು ನೆಲವರೆಕಾಯಿ, 4 ಬದನೆಕಾಯಿ, 5-6 ಟೊಮೆಟೊ, ಹಾಗೆ 1 ದಪ್ಪು ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಈಗ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಸೋರೆಕಾಯಿ ಎಳೆದಾಗಿದೆ, ಹಾಗಾಗಿ ನಾನು ಸಿಪ್ಪೆ ಕೂಡ ತೆಗೆದಿಲ್ಲ, ಹಾಗೆ ತಿರುಳು ಕೂಡ ತಕ್ಕೊಂಡಿಲ್ಲ. ಹಾಗೆ ಹೀಗೆ ದಪ್ಪಕ್ಕೆ ಹಾಕ್ಕೊಂಡಿದ್ದೀನಿ. ಹೀರೆಕಾಯಿ ಕೂಡ ಅಷ್ಟೇ, ಈ ರೀತಿ ದಪ್ಪದಾಗಿ ಕಟ್ ಮಾಡ್ಕೋಬೇಕು. ಬರೀ ಅದ್ರದ್ದು ರಿಡ್ಜಸ್ ಮಾತ್ರ ತೆಗೆದ್ರೆ ಸಾಕು, ಸಿಪ್ಪೆ ತುಂಬ ತೆಗಿಯೋದು ಬೇಕಾಗಿಲ್ಲ. ಹೀಗೆ ಸೀಮೆ ಬದನೆಕಾಯಿ ಕೂಡ ಸಿಪ್ಪೆ ತೆಗೆದು ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನೆಲವರೆಕಾಯನ್ನ ಜಸ್ಟ್ 2 ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸಬ್ಬಕ್ಕಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಬದನೆಕಾಯಿ, ಟೊಮೆಟೊ ಎಲ್ಲನೂ ಕೂಡ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಪಲ್ಯ ಬೇಯೋವಾಗ ತರಕಾರಿ ಎಲ್ಲ ಕರ್ಗೋದಂಗೆ ಆಗುತ್ತೆ, ಅದಕ್ಕೋಸ್ಕರ ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇರೋದು. ಈಗ ನೋಡಿ, ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಳೋಣ. ಹೀಗೆ ವಿಷಲ್ ಕೂಗಿದ ತಕ್ಷಣವೇ ಈ ಪ್ರೆಷರ್ ಎಲ್ಲ ಹೋಗಿಸಿ ತಕ್ಷಣ ಓಪನ್ ಮಾಡಿಬಿಡ್ಬೇಕು. ಯಾಕಂದರೆ ಫುಲ್ ಪ್ರೆಷರ್ ಹೋಗೋ ತನಕ ಬಿಟ್ಟರೆ ಅದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಪ್ರೆಷರ್ ಎಲ್ಲ ರಿಲೀಸ್ ಮಾಡಿ ಓಪನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ನೋಡಿ, ಈಗ ಇದು ಕರೆಕ್ಟಾಗಿ ಹದವಾಗಿ ಬೆಂದಿದೆ ಎಲ್ಲ ತರಕಾರಿ. ಈಗ ನಾವು ಬೇಳೆ ಎಲ್ಲ ಬೇಯೋದಕ್ಕೆ ಇಟ್ಕೊಂಡಿದ್ವಲ್ಲ, ಆ ಕುಕ್ಕರ್ನ ಓಪನ್ ಮಾಡೋಣ ಬನ್ನಿ. ಇದು ಕೂಡ 1 ವಿಷಲ್ ಕೂಗಿದೆ, ಪ್ರೆಷರ್ ಎಲ್ಲ ಬಿಟ್ಟಿದೆ. ನೋಡಿ, ಇದು ಕೂಡ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಈ ಬೇಳೆದು ಮಿಶ್ರಣನ ಈ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಂಬಿಡೋಣ. ಹೀಗೆ ಎಲ್ಲನೂ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈ ರೀತಿ ಉಪ್ಪು ಹಾಕಿ 1 ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಆ ಉಪ್ಪು ಅದರೊಳಗೆ ಕರಗಿ ಆ ತರಕಾರಿ ಎಲ್ಲ ಉಪ್ಪನ್ನ ಹೀರ್ಕೋಬೇಕು. ಹಾಗಾಗಿ ಒಂದು 5 ನಿಮಿಷ ಈ ತರಕಾರಿ ಎಲ್ಲ ಉಪ್ಪಲ್ಲಿ ನೆಂದರೆ ಸಾಕು, ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಂಬಿಡುತ್ತೆ. ನೋಡಿ, ಈಗ ಒಂದು 5 ನಿಮಿಷ ಆಗಿದೆ ಇದು. ಈಗ ಇದನ್ನು ಒಂದು ತೂತು ಪಾತ್ರೆಯಲ್ಲಿ ಸೋರೋದಕ್ಕೆ ಹಾಕ್ಕೊಳ್ಳೋಣ. ಈ ರೀತಿ ಬಸ್ಕೊಂಡಿದ್ದಾದಮೇಲೆ ಈ ತರಕಾರಿನಲ್ಲಿ ಪಲ್ಯ ಮಾಡ್ಕೊಳ್ಳೋಣ. ಹಾಗೆ ಅದರಲ್ಲಿ ಬಂದಿರೋ ಕಟ್ಟಿಂದ ಸಾರು ಮಾಡ್ಕೊಳ್ಳೋದು. ನೋಡಿ, ಇಷ್ಟು ಕಟ್ಟು ಬಂದಿದೆ. ಈ ತರಕಾರಿನಲ್ಲಿರೋ ನೀರೆಲ್ಲ ಸೋರ್ಕೊಳ್ಳಿ. ಅಷ್ಟೊತ್ತಿಗೆ ನಾವು ಮಸಾಲೆಗೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಸುಮಾರು ಒಂದು 6 ಟೇಬಲ್ ಸ್ಪೂನಷ್ಟು ಧನಿಯಾನ ಹಾಕ್ಕೊಂಡಿದ್ದೀನಿ. ಈ ಧನಿಯಾ ಚೆನ್ನಾಗಿ ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು. ನೋಡಿ, ಈಗ ಹುರಿದಿದ್ದಾಗಿದೆ. ಇದನ್ನು ಒಂದು ತಟ್ಟೆಗೆ ಆರೋದಕ್ಕೆ ಹಾಕ್ಕೊಂಡು ಒಂದು 3 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹುರ್ಕೊತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಕೆಂಪಿಗೆ ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು. ಇದನ್ನ ಕೂಡ ಈಗ ಧನಿಯಾ ಜೊತೆಗೆ ತಣ್ಣಗಾಗೋದಕ್ಕೆ ಹಾಕ್ಕೊಳ್ಳೋಣ. ಈಗ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ 2 ಕಡ್ಡಿ ಕರಿಬೇವು, 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಹುರ್ಕೊತಾ ಇದ್ದೀನಿ. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಕೆಂಪಗಾಗಿದೆ. ಈಗ ತಣ್ಣಗಾಗಿರೋ ಧನಿಯಾ ಮತ್ತು ಜೀರಿಗೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ. ಇದು ಚೆನ್ನಾಗಿ ನೈಸ್ ಪೌಡ್ರ್ ಮಾಡ್ಕೋಬೇಕು. ಈಗ ನೈಸ್ ಪೌಡ್ರ್ ಆಗಿದೆ. ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು 2 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಪಲ್ಯದ ಒಗ್ಗರಣೆಗೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಈಗ ಇಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು
ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಕಾದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆ 1 ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಸಿಪ್ಪೆ ಬಿಡಿಸದೇ ಇದ್ರೂ ಪರವಾಗಿಲ್ಲ, ಹಾಗೆ ಜಜ್ಜಿ ಕೂಡ ಹಾಕ್ಕೋಬೋದು. ಈಗ 2 ಕಡ್ಡಿಯಷ್ಟು ಕರಿಬೇವು, ಹಾಗೆ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಈ ಬೆಳ್ಳುಳ್ಳಿ ಕೆಂಪಗಾಗೋ ತನಕ ಹುರ್ಕೊತಾ ಇದ್ದೀನಿ. ಈಗ ಇದು ಸ್ವಲ್ಪ ಕೆಂಪಗಾಗಿದೆ. ಈಗ ನಾವು ಬಸ್ದು ಇಟ್ಕೊಂಡಿರೋಂಥ ತರಕಾರಿನೆಲ್ಲ ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನೋಡಿ, ಈ ತರಕಾರಿನಲ್ಲಿ ಎಲ್ಲ ನೀರು ಸಂಪೂರ್ಣವಾಗಿ ಡ್ರೈನ್ ಆಗಿದೆ. ಹಾಗಾಗಿ ತರಕಾರಿನೆಲ್ಲ ಈ ರೀತಿ ಒಗ್ಗರಣೆಗೆ ಹಾಕ್ಕೊಂಡು ನಂತರ ಇದಕ್ಕೆ ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ, ಈಗ ತರಕಾರಿ ಹಾಕಿದ್ದಾಗಿದೆ. ಈಗ ಈ ರುಬ್ಬಿರೋಂಥ ಮಸಾಲೆನ 3/4 ಭಾಗದಷ್ಟು ಮಸಾಲೆನ ಈ ಪಲ್ಯಕ್ಕೆ ಹಾಕಿ ಇನ್ನೊಂದು 1/4 ಭಾಗದಷ್ಟು ಮಸಾಲೆನ ಸಾಂಬಾರಿಗೆ ಅಂತ ಉಳಿಸ್ಕೊಂಡಿದ್ದೀನಿ. ಈಗ ಈ ಮಸಾಲೆನ ಹಾಕ್ಕೊಂಡು ಇದಕ್ಕೆ 1 ಕಪ್ಪಷ್ಟು ಹುಣಸೆ ರಸನ ಹಾಕ್ಕೊತಾ ಇದ್ದೀನಿ. ಮತ್ತು ಈ ತರಕಾರಿನಲ್ಲಿರೋಂಥ ನೀರೆಲ್ಲ ಬಸ್ದೋಗಿರೋದ್ರಿಂದ ಇದಕ್ಕೆ ಹುಣಸೆಹಣ್ಣಿನ ಜೊತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಹೀಗೆ ರುಬ್ಬಿರೋಂಥ ಪೇಸ್ಟ್ನ ಕೂಡ ಈಗ ನಾನು ಈ ಪಲ್ಯಕ್ಕೆ ಹಾಕ್ಕೊತಾ ಇದ್ದೀನಿ. ಹೀಗೆ ಇದಕ್ಕೆ ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಹಾಗೆ ಈಗಾಗಲೇ ನಾವು ತರಕಾರಿಗೆ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಮಾತ್ರ ಉಪ್ಪು ಹಾಕ್ಕೋಬೇಕು. ಈಗ ಇದು ಚೆನ್ನಾಗಿ ಕುದಿಯೋ ತನಕ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸೋಣ. ನೋಡಿ, ಈಗ ಇದು ಚೆನ್ನಾಗಿ ಕುದೀತಾ ಇದೆ ಮತ್ತು ಕನ್ಸಿಸ್ಟೆನ್ಸಿ ಕೂಡ ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿದೆ. ಈಗ ಮಸ್ಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ಸಿದ್ಧ ಆಗಿದೆ. ಅವರೆಕಾಯಿ ಸೀಸನಲ್ಲಿ ಪಲ್ಯ ತುಂಬಾ ವಿಶೇಷ. ಹಾಗೆ ಸೀಸನ್ ಇಲ್ಲ ಅಂದಾಗ ಅವರೆಕಾಯಿನ ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬೋದು, ಆದರೆ ಅವರೆಕಾಯಿ ಹಾಕಿದ್ರೇ ಇದು ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ಸಾರು ಮಾಡೋದಕ್ಕೆ ನೋಡೋಣ. ಈ ಸಾರಿಗೆ ನಾನು ತರಕಾರಿನ ಬಸ್ದು ಇಟ್ಕೊಂಡಿರೋಂಥ ಈ ಕಟ್ಟಿಗೆ ಉಳಿಸ್ಕೊಂಡಿದ್ನಲ್ಲ ರುಬ್ಬಿರೋಂಥ ಮಸಾಲೆ, ಆ ಮಸಾಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೀ ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಈ ಹುಳಿ ಮತ್ತು ಖಾರ ಚೆನ್ನಾಗಿ ಬೇಯೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೂ ಕೂಡ ಅಷ್ಟೇ, ಮೊದಲೇ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಅವಶ್ಯಕತೆ ಇದ್ದರೆ ಮಾತ್ರ ಉಪ್ಪು ಹಾಕ್ಕೋಬೇಕು. ಈಗ ನೋಡಿ, ಈ ಸಾಂಬಾರು ಚೆನ್ನಾಗಿ ಕುದಿಯೋದಕ್ಕೆ ಸಿದ್ಧ ಆಗಿದೆ. ಈಗ ಒಗ್ಗರಣೆಗೆ ಸಿದ್ಧ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಅದು ಸಿಡಿದ ನಂತರ 5-6 ಹೆಸರಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಕಡ್ಡಿಯಷ್ಟು ಕರಿಬೇವು ಮತ್ತು 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ ಈ ಒಗ್ಗರಣೆನ ಈಗಾಗಲೇ ಕುದೀತಾ ಇರೋಂಥ ಸಾರಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ನಮ್ಮ ಮಸ್ಕಾಯಿ ಸಾರು ಸಿದ್ಧ ಆಗಿದೆ. ಬಂಗಾರಪೇಟೆ ಶೈಲಿಯ ವಿಶೇಷವಾದ ಮಸ್ಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಜೊತೆ ಹಾಗೆ ಮಸ್ಕಾಯಿ ಸಾರು ಅನ್ನದ ಜೊತೆ ಸಿದ್ಧ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.